ಇವ್ರಿದ್ಯಾವುದನ್ನೂ ಮಾಡದೆ ದರ್ಶನ್ ತೂಗುದೀಪ ಸೇನೆಗೆ ಈ ವಿಚಾರವನ್ನ ತಿಳಿಸಿದ್ದಾರೆ. ಇವರೇನ್ ಮಾಡಿದ್ದಾರೆ, ಒಂದು ಪರ್ಯಾಯ ಸರ್ಕಾರ ನಡೆಸುವಂತ ರೀತಿಯಾಗಿ ವರ್ತಿಸಿದ್ದಾರೆ. ಷಡ್ಯಂತ್ರ ರೂಪಿಸಿರುವಂತದ್ದು ಇದರಿಂದ ಸ್ಪಷ್ಟವಾಗುತ್ತೆ ಅನ್ನುವಂತ, ಅಂದ್ರೆ ಷಡ್ಯಂತ್ರ ಇಲ್ಲಿ ಆಗಿದೆ ಅನ್ನುವಂಥದ್ದನ್ನ ಮೊದಲಿಗೆ ಪ್ರಸನ್ನ ಕುಮಾರ್ ಅವರು ಏನು ವಾದ ಹೂಡುವಂತ ಸಂದರ್ಭದಲ್ಲಿ ಅದನ್ನ ಜಡ್ಜ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದು ಯಾಕೆ ಶುರು ಆಯ್ತು, ಇದೇನೋ ಸಡನ್ ಆಗಿ ಇವ್ರಿಗೆ ಬಂದ್ಕೊಂಡ್ಬಿಟ್ಟು ಮನೆ ಮುಂದೆ ಬಂದ್ಕೊಂಡು ಏನೋ ಮಾತಾಡ್ದ ಅಂತೇಳಿ ಕೊಲೆ ಮಾಡಿರುವಂತದ್ದಲ್ಲ. ಒಂದು ಷಡ್ಯಂತ್ರ ಆಗಿದೆ ಇಲ್ಲಿ. ಆ ಷಡ್ಯಂತ್ರವನ್ನ ಫಸ್ಟ್ ರೂಪಿಸುವಂತ ಪ್ರಯತ್ನವನ್ನ ಇಲ್ಲಿ SPP ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾರು ಪ್ರಸನ್ನ ಕುಮಾರ್ ಅವರು. ಏನು ಷಡ್ಯಂತ್ರ, ಷಡ್ಯಂತ್ರ ಏನು ಅಂತ ಅಂದ್ರೆ, ಒಂದು ಮೆಸೇಜ್ ಮಾಡೋದಕ್ಕೆ ಶುರು ಅಂತ ನಂತರದಲ್ಲಿ ಇವರು ಬ್ಲಾಕ್ ಮಾಡಿಲ್ಲ, ಅದನ್ನ ರಿಸ್ಟ್ರಿಕ್ಟ್ ಮಾಡಿಲ್ಲ. ಸೊ ಒಂದ್ ರೀತಿ ಎಂಕರೇಜ್ ಮಾಡುವಂತ ರೀತಿಯಾಗಿ ಆತನ ಜೊತೆಗೆ ಇವರು ಚಾಟ್ ಮುಂದುವರಿಸಿದ್ದಾರೆ. ಯಾಕಂತ ಅಂದ್ರೆ ಆತ ಯಾರು ಅನ್ನುವಂತನ ಪತ್ತೆ ಹಚ್ಚಬೇಕು ಅನ್ನುವಂಥದ್ದು ಇವ್ರ ಉದ್ದೇಶ ಆಗಿತ್ತು. ಇವರು ಪೊಲೀಸರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಆತನನ್ನ ಬ್ಲಾಕ್ ಕೂಡ ಮಾಡಿಲ್ಲ. ಸೊ ಆತನ ಟೆಕ್ಸ್ಟ್ಗಳನ್ನ ಎಂಕರೇಜ್ ಮಾಡಿದ್ದಾರೆ ಅನ್ನೋ. ಯಾಕಂತ ಅಂದ್ರೆ ಆತ ಏನೋ ಮರ್ಮಾಂಗದ್ದು ಮೆಸೇಜ್ ಕಳಿಸಿದಾಗ, ಫೋಟೋ ಕಳಿಸಿದಾಗ ಪವಿತ್ರ ಗೌಡ ಅಥವಾ ಪವಿತ್ರ ಗೌಡನ ಹೆಸರಲ್ಲಿ ಈ ಕಡೆಯಿಂದ ಯಾರೋ ಪವನ್ನೋ ಯಾರೋ ಆತ ಮೆಸೇಜ್ ಮಾಡ್ತಾ ಇದ್ದೋನೋ ಹೆಂಗಿದೆ ಅಂತ ಕೇಳಿದ್ರೆ ಸೂಪರ್ ಅಂತ ಹೇಳಿಯಾರಂತೆ. ಮರ್ಮಾಂಗದ ಫೋಟೋಗೆ, ಯಾರು ರೇಣುಕಾ ಸ್ವಾಮಿ ಮರ್ಮಾಂಗದ ಫೋಟೋಗೆ ಸೂಪರ್ ಅಂತ ಇವ್ರ ಕಡೆಯಿಂದ ಮೆಸೇಜ್ ಹೋಗಿದೆ. ಅದನ್ನ ಯಾಕಲ್ಲಿ SPP ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಇವ್ರ ಕಡೆಯಿಂದನೂ ಕೂಡ ಒಂದು ಷಡ್ಯಂತ್ರ ರೂಪಿಸೋ ಪ್ರಯತ್ನ ಆಗಿದೆ. ರೇಣುಕಾ ಸ್ವಾಮಿ ಯಾರು, ಆತನನ್ನು ಪತ್ತೆ ಹಚ್ಚೋದು, ಈ ಗೌತಮ್ ಅಂದ್ರೆ ನಿಜಕ್ಕೂ ಗೌತಮ ಅಥವಾ ರೇಣುಕಾ ಸ್ವಾಮಿಯನ್ನ ಪತ್ತೆ ಹಚ್ಚುವಂತ ಪ್ರಯತ್ನಗಳು ಹೇಗಾಗಿದೆ, ಇದನ್ನ ರೂಪಿಸುವಂತ ಪ್ರಯತ್ನ ಅಂದ್ರೆ ಇಲ್ಲೊಂದು ಷಡ್ಯಂತ್ರ ಆಗಿದೆ. ಇವ್ರೇನೋ ಸುಖ ಸುಮ್ಮನೆ ರೇಣುಕಾ ಸ್ವಾಮಿ ಮನೆ ಮುಂದೆ ಬಂದು ಗಲಾಟೆ ಮಾಡ್ದ ಅಥವಾ ಪವಿತ್ರ ಗೌಡನ್ ಕೆಟ್ಟಾಗಿ ಬೈದ ಅಂತ ಹೇಳ್ಕೊಂಡ್ಬಿಟ್ಟು ಇವ್ರು ಹೋಗಿ ಹಿಡ್ಕೊಂಡು ಏನೋ ಆ ಒಂದು ಸಿಟ್ಟಲ್ಲಿ ಆಗಿರುವಂಥದ್ದಲ್ಲ ಇದು. ಇದು ಕಂಪ್ಲೀಟ್ ಆಗಿ ಒಂದು ಪ್ಲಾನ್ಡ್ ಕೃತ್ಯ ಅನ್ನುವಂಥನ್ನ ರೂಪಿಸುವಂತ ಪ್ರಯತ್ನವನ್ನ ಮಾಡಬೇಕಿದೆ. ಯಾಕಂತ ಅಂದ್ರೆ CV ನಾಗೇಶ್ ಅವರಂತೂ ಇದರಲ್ಲಿ ದರ್ಶನ್ ಅವ್ರ ಪಾತ್ರ ಇಲ್ಲ, ಇದೆಲ್ಲವೂ ಕೂಡ ಇವ್ರನ್ನ ಸಿಕ್ಕಾಕ್ಸುವಂತ ಪ್ರಯತ್ನ ಅನ್ನುವಂಥ ಈಗ ಆಲ್ರೆಡಿ ವಾದ ಮಾಡಾಗಿದೆ. ಅದಲ್ಲ, ಇಲ್ಲೊಂದು ಷಡ್ಯಂತ್ರ ಆಗಿದೆ. ಆ ಷಡ್ಯಂತ್ರದ ಪ್ರಕಾರವಾಗಿ ಇವರೆಲ್ಲ ಒಂದು ಟೀಮ್ ಆಗಿ ಹೆಂಗೆ ಆ ನಂತರದಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋದು ರೂಪಿಸುವಂತ ಪ್ರಯತ್ನ ಇದು. ಸೊ A3 ಪವನ್ ಪವಿತ್ರ ಗೌಡ ರೀತಿಯಾಗಿ ಚಾಟ್ ಅನ್ನ ಮಾಡಿದ್ರು. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ವಕೀಲರು, A3 ಪವನ್ ನೀನ್ ಎಲ್ಲಿದೀಯಾ ಅಂತ ರೇಣುಕಾ ಸ್ವಾಮಿಗೆ ಆತ ಮೆಸೇಜ್ ಕಳಿಸಿದ್ದಾನೆ. ರೇಣುಕಾ ಸ್ವಾಮಿ ತಾನು ಕೆಲಸ ಮಾಡುವಂತ ಅಪೋಲೋ ಫಾರ್ಮಸಿಯ ಫೋಟೋವನ್ನ ಆತ ಕಳಿಸ್ತಾನೆ. ನಂತರ ವಿಳಾಸವನ್ನ ಪಡೆದು ಹುಡುಕೋದಕ್ಕೆ ತೌಸಿಫ್ ನನ್ನ ಕಳಿಸ್ತಾನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಅಂದ್ರೆ ಇಲ್ಲಿ ಏನಾಗಿತ್ತು ಅಂತ ಅಂದ್ರೆ, ಅದಕ್ಕೆ ಹೇಳೋದು ಜೀವನದಲ್ಲಿ ಯಾರಿಗಾರು ಕಾನ್ಫಿಡೆನ್ಸ್ ಇರಬೇಕು ಅಂತಂದ್ರೆ ಅದು ರೇಣುಕಾ ಸ್ವಾಮಿ ರೀತಿ ಕಾನ್ಫಿಡೆನ್ಸ್ ಅನ್ನುವಂಥದ್ದು. ಯಾಕೆ ಅಂದ್ರೆ ಪವಿತ್ರ ಗೌಡ ಅಂತ ದರ್ಶನ್ನ ಪ್ರೇಯಸಿ ತನಗೆ ಬಹಳ ಸುಲಭವಾಗಿ ಆಕೆ ಕನೆಕ್ಟ್ ಆಗಿದ್ದಾಳೆ ಅಥವಾ ಮೆಸೇಜಲ್ಲಿ ನನಗೆ ಸುಲಭವಾಗಿ ಆಕೆ ನನ್ನನ್ನು ಇಷ್ಟಪಟ್ಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡಂತ ಅತಿ ದಡ್ಡ ಅಂತ ಅಂದ್ರೆ ಅದು ರೇಣುಕಾ ಸ್ವಾಮಿ. ಅದನ್ನ ದಡ್ತನ ಅನ್ಬೇಕು, ಓವರ್ ಕಾನ್ಫಿಡೆನ್ಸ್ ಅನ್ಬೇಕು. ಯಾರೋ ಹೇಳ್ತಾ ಇರೋ ದುಡ್ಡು ಕೂಡ ಹಾಕ್ತೀನಿ ಅಂತ ಹೇಳ್ತಾ ಇದ್ದು, ನಾನು ತಿಂಗಳಿಗೆ ಇಷ್ಟು ದುಡ್ಡು ಹಾಕ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು, ಅಂದ್ರೆ ಆ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ಯಾವ್ದಾರು ಒಬ್ಬ ವ್ಯಕ್ತಿಗೆ. ಅದಕ್ಕೆ ಹೇಳಿ ರೇಣುಕಾ ಸ್ವಾಮಿ ದಡ್ಡನೋ ಬುದ್ಧಿವಂತನೋ ಅಥವಾ ಅಂತ ಓವರ್ ಕಾನ್ಫಿಡೆನ್ಸ್ ಅಂತ. ಯಾಕೆ ಅಂತ ಅಂದ್ರೆ ಇವರು ಮೆಸೇಜ್ ಮಾಡ್ತಾ ಇದ್ದಿದ್ದು ಪವನ್ ಅಂದ್ರೆ ಎಂಕರೇಜ್ ಮಾಡ್ತಾ ಇದ್ರು ಆತನನ್ನು ಪತ್ತೆ ಹಚ್ಚಬೇಕು ಅಂತ ಹೇಳ್ಕೊಂಡ್ಬಿಟ್ಟು. ಅದಕ್ಕೆ ರೇಣುಕಾ ಸ್ವಾಮಿ ಏನು ಅಂದ್ಕೊಂಡಿದ್ದಾನೆ, ಬಹುಶಃ ಪವಿತ್ರ ಗೌಡಲೇ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ತಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದಾಗ ಅಪೋಲೋ ಫಾರ್ಮಸಿ ಅನ್ನುವಂಥ ಒಂದು ಫೋಟೋ ಕೂಡ ಕಳಿಸಿದ್ದಾನೆ. ಆ ಫೋಟೋನ ಇವರು ತೌಸಿಫ್ ಅನ್ನೋ ವ್ಯಕ್ತಿಗೆ ಕೊಟ್ಟು ಹುಡುಕಾಡಕ್ಕೆ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಲ್ಲೆಲ್ಲಾದರೂ ಈ ಥರದ ಏನು ಅಪೋಲೋ ಫಾರ್ಮಸಿ ಇರುವಂಥದ್ದು, ಅಲ್ಲೇನಾದರೂ ಈ ಥರದ ವ್ಯಕ್ತಿ ಕೆಲಸ ಮಾಡ್ತಾ ಇರುವಂಥದ್ದು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಅದೇ ರೀತಿಯಂತ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ತೌಸಿಫ್ನಿಗೆ ಇದನ್ನೆಲ್ಲ ಕಳಿಸಿದ್ದಾರೆ. ಸೊ ಅವನು ಕೂಡ ಬೆಂಗಳೂರು ಸುತ್ತಮುತ್ತ ಎಲ್ಲ ನೋಡಿ ಇದು ಇಲ್ಲೆಲ್ಲೂ ಅಲ್ಲ ಅನ್ನುವಂತ ಹೇಳಿದ್ದಾರೆ. ಆನಂತರದಲ್ಲಿ ಪವನ್ ಏನು ಹೇಳಿದ್ದಾನೆ, ಇಲ್ಲ ನೀನು ಕೆಲಸ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಿರೋದು ನೀನು ಅಂತ. ಅದಾದ ನಂತರದಲ್ಲಿ ಆತ ಚಿತ್ರದುರ್ಗದಲ್ಲೇ ಅವಾಗ ಏನಾಗಿದೆ, ಪವನ್ಗೆ ಇನ್ನೂ ಓವರ್ ಕಾನ್ಫಿಡೆನ್ಸು. ಯಾರಿಗೆ, ರೇಣುಕಾ ಸ್ವಾಮಿಗೆ. ಇಲ್ಲ ಪವಿತ್ರ ಗೌಡ ನಾನು ಅಡ್ರೆಸ್ ಹುಡುಕ್ತಾ ಇದ್ದಾಳೆ, ಬಹುಶಃ ನಾನು ಬೇಕಿದೆ ಆಕೆಗೆ ಅಥವಾ ನನ್ನ ನೋಡಬೇಕಿದೆ ಆಕೆ ಅನ್ನುವಂಥ ರೀತಿಯಾಗಿ ಆತ ನಿಜ ಅಡ್ರೆಸ್ಸನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಮುಂದೆ ಕೊಲೆ ಆಗೋಕ್ಕಿಂತ ಮುಂಚೆ ಇದೆಲ್ಲ ಆಗಿರುವಂಥದ್ದು. ಸೊ ಆ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಅಂದರೆ ಷಡ್ಯಂತ್ರದ ಒಂದು ಭಾಗ ಅಂತ ಅಂದರೆ ಇಲ್ಲಿ ಕೊಲೆ ಆದಂಥ ವ್ಯಕ್ತಿ ಏನಿದ್ದ ಆತನನ್ನು ಪತ್ತೆ ಹಚ್ಚುವುದಾಗಿತ್ತು, ಆತ ಯಾರು ಅನ್ನುವಂಥ ತಿಳ್ಕೊಳ್ಳುವಂಥದ್ದಾಗಿತ್ತು, ಆತನನ್ನು ತಮ್ಮ ಬಳಿಗೆ ಕರೆಸ್ಕೊಳ್ಳುವಂಥದ್ದಾಗಿತ್ತು. ಅದನ್ನು ಈಗ ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪೊಲೀಸರ ಪರ ವಕೀಲರಾಗಿರುವಂಥ SPP ಪ್ರಸನ್ನ ಕುಮಾರ್ ಅವರು. ಮುಂದೇನೇನಾಗುತ್ತೆ ವಾದ ಹೂಡುವಂಥ ಸಂದರ್ಭದಲ್ಲಿ ಇನ್ಯಾವ್ಯಾವ ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ ನೋಡ್ತಾ ಹೋಗೋಣ. ಅದರ ಜೊತೆಗೆ ಮತ್ತೊಂದು ಸಂಗತಿ ಅಂತ ಅಂದರೆ, ಇವರು ಆ ಪವನ್ನ ಏನು ರೇಣುಕಾ ಸ್ವಾಮಿಯ ಅಡ್ರೆಸ್ಸನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದೇನು ಏಕಾಏಕಿ ಅವ್ರಿಗೆ ಕೋಪ ನತ್ತಿಗೇರಿ ಆಗಿರುವಂಥದ್ದಲ್ಲ.
ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲೇ ಮಾಡಿರುವಂಥ ವ್ಯವಸ್ಥಿತ ಪ್ರಯತ್ನ ಇದು ಅನ್ನುವಂಥನ್ನ ಬಿಂಬಿಸುವಂಥ ಕೆಲಸ ಆಗ್ತಾ ಇದೆ. ಷಡ್ಯಂತ್ರ ರೂಪಿಸಿರುವಂಥದ್ದು ಇದರಿಂದ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅನ್ನುವಂಥದ್ದನ್ನು SPP ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ ಪವಿತ್ರ ಗೌಡನ ಕಡೆಯಿಂದನೂ ಕೂಡ ಯಾವ ರೀತಿಯಾಗಿ ಈತನ ಮೆಸೇಜ್ಗಳಿಗೆ ಎಂಕರೇಜ್ಮೆಂಟ್ ಆಗಿದೆ, ಅಥವಾ ಪವಿತ್ರ ಗೌಡನ ಪರವಾದಂಥ ಮೆಸೇಜ್ ಮಾಡ್ತಾ ಇದ್ದಂಥ ವ್ಯಕ್ತಿ ಪವನ್ ಅನ್ನುವಂಥದ್ದು, ಅದನ್ನು ಇಲ್ಲಿ ಬಿಂಬಿಸುವಂಥ ಪ್ರಯತ್ನ ಆಗ್ತಾ ಇದೆ. ಅಂದರೆ ಆತ ಮರ್ಮಾಂಗದ ಫೋಟೋ ಎಲ್ಲ ಕಳಿಸಿದಾಗ ಎಂಕರೇಜ್ ಮಾಡಿದ್ದಾರೆ. ಯಾಕೆಂದರೆ ಆತನನ್ನು ಹುಡುಕುವಂಥ ನಿಟ್ಟಿನಲ್ಲಿ ಆತ ಮೆಸೇಜ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಆತನ ಮರ್ಮಾಂಗದ ಫೋಟೋ ಎಲ್ಲ ಕಳಿಸಿದಂಥ ಸಂದರ್ಭದಲ್ಲಿ ವಾವ್ ಸೂಪರ್ ಅಂತೆಲ್ಲ ಈ ಕಡೆಯಿಂದ ಮೆಸೇಜ್ ಹೋಗಿದೆ. ಈ ಥರದ್ದೆಲ್ಲವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ.